ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ಬುದ್ಧಿವಂತ, ವಿವೇಚನಾಶೀಲ ಮತ್ತು ವ್ಯವಸ್ಥಿತ ರಾಶಿಯಾದ ಕನ್ಯಾ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ರೋಮಾಂಚನಕಾರಿ ಮತ್ತು ಪವಾಡ ಸದೃಶ ವಿಷಯಗಳ ಬಗ್ಗೆ ತಿಳಿಯಲಿದ್ದೇವೆ. ಕನ್ಯಾ ರಾಶಿಯವರೇ, ಮುಂಬರುವ 10 ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ನಡೆಯಲಿರುವ ಆ ಒಂದು ಅತ್ಯಂತ ರಹಸ್ಯಮಯ ಘಟನೆಯನ್ನು ಕೇಳಿದರೆ ನೀವು 100% ಅಷ್ಟು ಶಾಕ್ ಆಗೋದು ಗ್ಯಾರಂಟಿ. ಇಷ್ಟು ದಿನ ನೀವು ಪಟ್ಟ ಮಾನಸಿಕ ಹೋರಾಟಗಳಿಗೆ, ಅನುಭವಿಸಿದ ಕಠಿಣ ನಿರಾಸೆಗಳಿಗೆ ಮತ್ತು ಕಣ್ಣೀರಿನ ದಿನಗಳಿಗೆ ಈಗ ಸಾಕ್ಷಾತ್ ಮಹಾವಿಷ್ಣು ಮತ್ತು ಬುಧ ದೇವನ ಕೃಪೆಯಿಂದ ಅದ್ಭುತವಾದ ನ್ಯಾಯ ಸಿಗುತ್ತೆ. ನಿಮ್ಮ ಮನೆಗೆ ದೈವಿಕ ಶಕ್ತಿಯ ಪ್ರವೇಶ ಆಗ್ತಾ ಇದ್ದು ನಿಮ್ಮ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೀತಾ ಇದೆ. ಇಂತಹ ಎಲ್ಲ ದೈವಿಕ ರಹಸ್ಯಗಳನ್ನು ಮತ್ತು ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕನ್ಯಾ ರಾಶಿ ಚಕ್ರದ 6ನೇ ರಾಶಿ. ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ 1, 2, 3, 4ನೇ ಪಾದ ಹಾಗೂ ಚಿತ್ತಾ ನಕ್ಷತ್ರದ 1, 2 ಈ ಪಾದದಲ್ಲಿ ಜನಿಸಿದವರು ಕನ್ಯಾ ರಾಶಿಯ ಅಡಿಯಲ್ಲಿ ಬರ್ತಾರೆ. ಭೂಮಿ ತತ್ವದ ಈ ರಾಶಿಯ ಅಧಿಪತಿ ಬುದ್ಧಿ, ಜ್ಞಾನ, ವಿಶ್ಲೇಷಣೆ ಮತ್ತು ವ್ಯಾಪಾರಕ್ಕೆ ಕಾರಕನಾದ ಬುಧ ಗ್ರಹ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಸುತ್ತಮುತ್ತಲಿರುವ ವಾತಾವರಣದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಆಗ್ತಾ ಇರೋದನ್ನು ನೀವು ಗಮನಿಸಿದ್ದೀರಾ. ಅಕಸ್ಮಾತ್ವಾಗಿ ಕನಸಿನಲ್ಲಿ ಹಸಿರು ತೋಟಗಳು, ಪುರಾತನ ಗ್ರಂಥಗಳು, ಪವಿತ್ರ ವಿಷ್ಣು ದೇವಸ್ಥಾನ ಅಥವಾ ಸಣ್ಣ ಹೆಣ್ಮಕ್ಳಿಗೆ ಏನಾದರೂ ಮುಗುಳ್ನಾಗ್ತಿರೋದು ನಿಮ್ಗೆ ಕಾಣಿಸ್ತಿದ್ರೆ, ಇಲ್ವೇ ಮನೆಯಲ್ಲಿ ಯಾರಾದರೂ ಪೂಜೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿಗೆ ಒಂದು ವಿಶಿಷ್ಟವಾದ ಸ್ಪಷ್ಟತೆ ಮತ್ತು ಹೊಸ ಆತ್ಮವಿಶ್ವಾಸ ಮೂಡ್ತಾ ಇರೋದು ನಿಮ್ಮ ಅನುಭವಕ್ಕೆ ಬಂದಿದ್ರೆ ನೀವು ನೆನ್ಪಿಟ್ಕೊಂಡ್ಬಿಡಿ, ಇದು ಕೇವಲ ಸಾಮಾನ್ಯ ಸಂಕೇತ ಅಲ್ಲ, ಸಾಕ್ಷಾತ್ ದೈವಿಕ ಶಕ್ತಿ ನಿಮ್ಮ ಮನೆಯ ಒಳಗೆ ಸಂಚಾರ ಮಾಡ್ತಾ ಇದೆ ಎನ್ನುವ ಸಂಕೇತ. ಕನ್ಯಾ ರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ತೀವ್ರ ಮಾನಸಿಕ ಒತ್ತಡ, ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್ ಮತ್ತು ಅತಿ ನಂಬಿದವರಿಂದಲೇ ತಪ್ಪು ತಿಳುವಳಿಕೆಗೆ ಒಳಗಾಗಿ ಬಳಲ್ತಾ ಇದ್ದಾರೆ. ನೀವು ಪ್ರತಿಯೊಂದು ಕೆಲಸವನ್ನು ಕೂಡ ಅತ್ಯಂತ ಜವಾಬ್ದಾರಿಯಿಂದ ನಿಖರವಾಗಿ ಮಾಡೋದಕ್ಕೆ ಇಷ್ಟಪಡ್ತೀರಾ. ಆದರೆ ದುರಾದೃಷ್ಟವಶಾತ್ ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋದಕ್ಕೆ ಹೋದರೂ ಕೂಡ ಜನ ನಿಮ್ಮ ಬೆನ್ನಿಂದೆ ಅಪವಾದಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾನು ಯಾರಿಗೆ ಕೆಟ್ಟದ್ದನ್ನು ಬಯಸಿದ್ರು ಕೂಡ ನಾನು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ, ನನಗ್ಯಾಕೆ ಇಷ್ಟೊಂದು ಮಾನಸಿಕ ಒತ್ತಡಗಳು, ಮಾನಸಿಕ ಗೊಂದಲಗಳು, ನಿಂದನೆಗಳು ಎಲ್ಲವೂ ಕೂಡ ನನ್ನನ್ನೇ ಕಾಡ್ತಾ ಇದೆ ಅಂತ ನೀವು ಎಷ್ಟೋ ಸಲ ಹತ್ತಿರಬಹುದು. ಆದರೆ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇತ್ತೀಚೆಗೆ ಪೂಜೆ ಮಾಡುವ ಸಮಯದಲ್ಲಿ ಕರ್ಪೂರದ ಸುಗಂಧ ತಾನಾಗಿಯೇ ಹರಡೋದು, ತುಳಸಿ ಗಿಡ ಹಸಿರಾಗಿ ಕಂಗೊಳಿಸೋದು ಅಥವಾ ಮನೆಯ ಸುತ್ತಮುತ್ತ ಸಕಾರಾತ್ಮಕ ಶಕ್ತಿ ಆವರಿಸೋದು ಕಂಡು ಬಂದರೆ ನಿಮ್ಮ ಮನೆಗೆ ನಾರಾಯಣನ ಕೃಪೆ ಒದಗಿ ಬಂದಿದೆ ಅಂತಾನೆ ಅರ್ಥ. ವಿಶೇಷವಾಗಿ ಮುಂಬರುವ ಈ 10 ದಿನಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಆದರೆ ಇದೇ ಸಮಯದಲ್ಲಿ ಕನ್ಯಾ ರಾಶಿಯವರೇ, ನಿಮಗೊಂದು ಅತ್ಯಂತ ಪ್ರಮುಖ ಎಚ್ಚರಿಕೆ ಕೂಡ ಇರುತ್ತೆ. ನಿಮ್ಮ ಅಪ್ರತಿಮ ಬುದ್ಧಿವಂತಿಕೆ ಮತ್ತು ಸಮಾಜದಲ್ಲಿ ನಿಮಗಿರುವ ಗೌರವವನ್ನು ಕಂಡು ಸಹಿಸದ ಇಬ್ಬರು ವ್ಯಕ್ತಿಗಳು ನಿಮ್ಮ ಹತ್ತಿರದ ವಲಯದಲ್ಲೇ ಇದ್ದಾರೆ. ಅವರು ಹೊರಗಡೆ ನಿಮ್ಮೊಂದಿಗೆ ತುಂಬ ಸಿಹಿಯಾಗಿ ಮಾತನಾಡ್ತಾರೆ, ನಿಮ್ಮ ಹಿತೈಷಿಗಳಂತೆ ನಟಿಸ್ತಾರೆ, ಆದರೆ ಮನಸ್ಸಲ್ಲಿ ನಿಮ್ಮ ಪ್ರಗತಿಯನ್ನು ಹೇಗೆ ಅಡ್ಡಿಕೋಡಿ ಮಾಡಬೇಕು ಅಂತ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಅವರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಈ ವ್ಯಕ್ತಿಗಳ ವಿಷಯದಲ್ಲಿ ಅತ್ಯಂತ ನೀವು ಜಾಗರೂಕರಾಗಿರಬೇಕಾಗುತ್ತೆ. ಮುಂಬರುವ 10 ದಿನಗಳ ಕಾಲ ಯಾರೊಂದಿಗೂ ಕೂಡ ದೊಡ್ಡ ಮಟ್ಟದ ಹಣದ ಲೇವಾದೇವಿ ಮಾಡಬೇಡಿ. ಜಂಟಿ ಒಪ್ಪಂದಗಳಿಗೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಸಹಿ ಆಗಬೇಡಿ. ಮತ್ತು ನಿಮ್ಮ ಮುಂದಿನ ರಹಸ್ಯ ನಂಬಿಕೆಯೇ ನಿಮಗೆ ಶತ್ರು ಆಗುವ ಸಾಧ್ಯತೆ ಇರುತ್ತೆ. ಇದರ ನಡುವೆ ಒಂದು ಅದ್ಭುತವಾದ ಮತ್ತು ಆಶ್ಚರ್ಯಕರವಾದ ಶುಭವಾರ್ತೆ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ 10 ದಿನಗಳಲ್ಲಿ ನಿಮ್ಮ ಉದ್ಯೋಗ, ಆರ್ಥಿಕತೆ ಅಥವಾ ದೀರ್ಘಕಾಲದ ಸಮಸ್ಯೆಯೊಂದು ಒಮ್ಮೆಗೆ ಬಗೆಹರಿಯುತ್ತೆ. ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಅವಕಾಶ ಅನ್ನೋದು ಸಿಗುತ್ತೆ. ವ್ಯಾಪಾರದಲ್ಲಿ ಇದ್ದ ಮಂದಗತಿ ದೂರವಾಗಿ ಭಾರೀ ಲಾಭದ ಹಳಿ ಅನ್ನೋದು ಏರುತ್ತೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ವಿಚಾರಗಳು ಅಥವಾ ಸಿಲುಕಿಕೊಂಡಿದ್ದ ಹಳೆಯ ಬಾಕಿ ಹಣ ತಾನಾಗಿಯೇ ಸಫಲವಾಗಿ ನಿಮ್ಮ ಕೈಗೆ ಬರುತ್ತೆ. ಕನ್ಯಾ ರಾಶಿಯವರೇ, ನೀವು ಹಿಂದೆ ಯಾರೋ ಕಷ್ಟದಲ್ಲಿದ್ದವರಿಗೆ ನೀಡಿದ ಜ್ಞಾನದ ಸಹಾಯ ಅಥವಾ ನಿಸ್ವಾರ್ಥ ಬುದ್ಧಿ ಈಗ ನಿಮಗೆ ದೇವರ ಆಶೀರ್ವಾದದ ರೂಪದಲ್ಲಿ ಮರಳಿ ಬರುತ್ತೆ. ಆದರೆ ಒಂದು ವಿಷಯ ನೆನ್ಪಿಡಿ, ನಿಮ್ಮ ಪ್ರತಿಯೊಂದು ಸಣ್ಣ ವಿಷಯವನ್ನು ಕೂಡ ಅತಿಯಾಗಿ ಓವರ್ ಥಿಂಕಿಂಗನ್ನು ಮಾಡಿ ತಲೆ ಕೆಡಿಸಿಕೊಳ್ಳುವ ಸ್ವಭಾವವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸಣ್ಣ ತಪ್ಪುಗಳಿಗೂ ಕೂಡ ತಾಳ್ಮೆ ಕಳೆದುಕೊಂಡು
ದೊಡ್ಡದಾಗಿ ವಾದ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಬಾಯಿಂದ ಬರುವ ತೀಕ್ಷ್ಣವಾದ ಮತ್ತು ಟೀಕಾತ್ಮಕ ಮಾತುಗಳೇ ಹತ್ತಿರದವನನ್ನು ದೂರ ಮಾಡುವ ಸಾಧ್ಯತೆ ಇರೋದರಿಂದ ಮಾತನಾಡಬೇಕಾದಾಗ ಸಂಯಮ ಇರಲಿ. ವಿಶೇಷವಾಗಿ ಕುಟುಂಬದ ಹಿರಿಯರೊಂದಿಗೆ ಜಗಳ ಆಡಬೇಡಿ. ಅವರ ಆಶೀರ್ವಾದ ನಿಮಗೆ ತುಂಬಾ ಮುಖ್ಯ. ಈಗ ನಿಮಗೊಂದು ಅತ್ಯಂತ ಗೋಪ್ಯವಾದ ದೈವಿಕ ಪರಿಹಾರವನ್ನು ತಿಳಿಸ್ತಾ ಇದ್ದೇವೆ. ಈ ವಿಡಿಯೋ ನೋಡುತ್ತಿರುವ ಕನ್ಯಾ ರಾಶಿಯವರಲ್ಲಿ ಹಲವರಿಗೆ ಇತ್ತೀಚೆಗೆ ಕನಸಲ್ಲಿ ಪವಿತ್ರ ನದಿ, ಹಸಿರು ಪ್ರಕೃತಿ ಅಥವಾ ವಿಷ್ಣುವಿನ ವಿಗ್ರಹ ಕಾಣಿಸಿಕೊಂಡಿರಬಹುದು. ನಿಮ್ಮ ಕನಸಲ್ಲಿ ದೇವಸ್ಥಾನ, ನೀರು ಅಥವಾ ಸಣ್ಣ ಮಕ್ಕಳು ಕಾಣಿಸ್ಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ದೈವಾನುಗ್ರಹ ಪ್ರಾರಂಭವಾಗಿದೆ ಅಂತ ಅರ್ಥ. ನಿಮ್ಮ ಮನೆಯಲ್ಲಿ ಬುಧವಾರದ ದಿನ ದೀಪವನ್ನು ಹಚ್ಚಿ ಹಸಿರು ಒಣ ದ್ರಾಕ್ಷಿ ಅಥವಾ ಹಸಿರು ಬೇಳೆಯನ್ನು ದೇವರಿಗೆ ನೈವೇದ್ಯ ಮಾಡಿ ಪ್ರಾರ್ಥನೆ ಮಾಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಆವರಿಸುವ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಏನಿದೆ ಅದು ಸಂಪೂರ್ಣವಾಗಿ ನಾಶವಾಗಿ ಸುಖ, ಸಂಪತ್ತು ಅನ್ನೋದು ನೆಲೆಸುತ್ತೆ. ಇದಲ್ಲದೆ ನೀವು ತುಂಬ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಅತ್ಯಂತ ಪ್ರಮುಖವಾದ ಇಮೇಲ್, ಫೋನ್ ಕಾಲ್ ಅಥವಾ ಸಂದೇಶ, ಮೆಸೇಜ್ ಅನ್ನೋದು ಈ ದಿನಗಳಲ್ಲಿ ನಿಮ್ಮನ್ನು ತಲುಪುತ್ತೆ. ಈ ಸುದ್ದಿಯನ್ನು ಅಂದುಕೊಂಡಿದ್ದ ಉನ್ನತ ಶಿಕ್ಷಣದ ಕನಸು, ಹೊಸ ವ್ಯಾಪಾರ, ಮುನ್ನಡೆ ಅಥವಾ ಸ್ವಂತ ಮನೆ ಖರೀದಿಸುವ ಪ್ರಯತ್ನಗಳು ಈಗ ನನಸಾಗುತ್ತಾ ಹೆಜ್ಜೆ ಇಡುತ್ತೆ. ಆದರೆ ನೆನಪಿರಲಿ, ಸಂಜೆ ಸಮಯದಲ್ಲಿ ಒಂಟಿಯಾಗಿ ದೂರದ ಪ್ರಯಾಣ ಮಾಡಬೇಡಿ. ವಿಶೇಷವಾಗಿ ಬುಧವಾರ ಮತ್ತು ಶನಿವಾರದ ದಿನಗಳಲ್ಲಿ ಜಾಗರೂಕರಾಗಿರಿ. ನಿಮ್ಮ ಆರೋಗ್ಯದ ಕಡೆಗೂ ಗಮನ ಇರಲಿ. ಅತಿಯಾದ ಮಾನಸಿಕ ಆಯಾಸದಿಂದಾಗಿ ನರಗಳ ದೌರ್ಬಲ್ಯ ಅಥವಾ ಜೀರ್ಣಶಕ್ತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಪ್ರತಿದಿನ ಮುಂಜಾನೆ ಎದ್ದು ದೀಪವನ್ನು ಹಚ್ಚಿ ಓಂ ಬುಧಾಯ ನಮಃ ಅಥವಾ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನು 11 ಬಾರಿ ಜಪಿಸಿ. ಈ ಮಂತ್ರ ನಿಮ್ಮ ಹಾದಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ಧೂಳಿಪಟ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.